ಕೆಆರ್ಐಡಿಎಲ್ ಅಧಿಕಾರಿ ವಿರುದ್ಧ ಕರವೇ ಬೃಹತ್ ಪ್ರತಿಭಟನೆ, ಕೆ ಶೋಭಾ ವಜಾ ಮಾಡಿ ಎಂದು ಕರವೇ ಆಗ್ರಹ. ಸರ್ಕಾರಿ ಹಣ ದುರ್ಬಳಕೆ ಆರೋಪ ಕೆಆರ್ಐಡಿಎಲ್ ಮೈಸೂರು ಕಚೇರಿಯ ಡಬಲಿ ಅಧಿಕಾರಿ ಕೆ ಶೋಭಾ ಅವರನ್ನು ವಜಾಕ್ಕೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಬೃಹತ್ ಪ್ರತಿಭಟನೆ. ಕರವೇ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಲಿಂಗರಾಜು ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕೆಆರ್ಐಡಿಎಲ್ ಕಚೇರಿ ಮುಂದೆ ಜಮಾಯಿಸಿದರು. ಕೈಯಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗೆ ಧಿಕ್ಕಾರ ಎಂಬ ಘೋಷಣಾ ಫಲಕಗಳನ್ನು ಕೈಯಲ್ಲಿ ಹಿಡಿದು ಪ್ರತಿಭಟಿಸಿದರು. ಆರೋಪವೇನು? ಕೆಆರ್ಐಡಿಎಲ್ ಮೈಸೂರು ಕಚೇರಿಯ ರಿಪೇರಿ ಕೆಲಸಕ್ಕೆ ಬಿಡುಗಡೆಯಾದ ಸರ್ಕಾರಿ ಹಣವನ್ನು ಡಬಲಿ ಅಧಿಕಾರಿ ಕೆ ಶೋಭಾ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಕರವೇ ಆರೋಪಿಸಿದೆ. ಪ್ರತಿಭಟನಾಕಾರರು 50 ಲಕ್ಷ ರೂಪಾಯಿ ದುರ್ಬಳಕೆ ಮಾಡಿದ ಅಧಿಕಾರಿ ಕೆ ಶೋಭಾಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಲಿಂಗರಾಜು, ಭ್ರಷ್ಟ ಅಧಿಕಾರಿಗಳಿಂದ ಸರ್ಕಾರಿ ಯೋಜನೆಗಳಿಗೆ ಕಳಂಕ, ಕೂಡಲೇ ಕೆ ಶೋಭಾ ಅವರನ್ನು ಅಮಾನತು ಮಾಡಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ತೀವ್ರಗೊಳಿಸುವುದಾಗಿ ಕರವೇ ಎಚ್ಚರಿಕೆ ನೀಡಿದೆ. ವರದಿ ಕಾಂತರಾಜು ಕೆ, ಪ್ರಜಾಭವ ಟಿವಿ, ಮೈಸೂರು. ಡಬಲಿ ಕೆ ಶೋಭಾ ಅವರಿಗೆ ಡಬಲಿ ಕೆ ಶೋಭಾ ಅವರಿಗೆ ಡಬಲಿ ಕೆ ಶೋಭಾ ಅವರು ಸುಮಾರು 60 ರಿಂದ 70 ಲಕ್ಷ ಗುಳುಂ ಮಾಡಿದ್ದಾರೆ. ಇಲ್ಲಿ ಏನು ಅಂದ್ರೆ ಪೇಂಟ್ ಮಾಡಿಸ್ತೀನಿ, ಎಲೆಕ್ಟ್ರಿಕ್ ಕೆಲಸ ಮಾಡಿಸ್ತೀನಿ, ಆಮೇಲೆ ಫರ್ನಿಚರ್ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಎಲ್ಲನೂ ಇವತ್ತು ಸರ್ಕಾರದಿಂದ ದುಡ್ಡನ್ನ ತಗೊಂಡಿದ್ದಾರೆ. ಯಾವುದೂ ಕೂಡ ಅವರು ಅಲ್ಲಿ ಕೆಲಸ ಮಾಡಿಲ್ಲ. ಯಾಕಂದ್ರೆ ನಾವು ಒಂದು 3 ದಿವಸ 4 ದಿವಸದ ಹಿಂದೆ ಒಳಗಡೆ ಹೋಗಿ ಎಲ್ಲ ನೋಡಿದಾಗ ಏನೂ ಅವ್ರು ಕೆಲಸ ಮಾಡಿಲ್ಲ. ಇವತ್ತು ಈ ಕೆ ಶೋಭಾ ಅವರು ಏನಿದ್ದಾರೆ ಡಬಲಿ, ಇವ್ರದ್ದು ಇದೇ ಒಂದು ವೃತ್ತಿಯಾಗಿದೆ. ಹಿಂದೆ ಇವರು ಪಾಂಡುಪುರದಲ್ಲೂ ಕೂಡ ಇದೇ ರೀತಿ ಮಾಡಿದ್ರು. ಇವತ್ತು ಶೋಭಾ ಅವ್ರು ಏನ್ ಹೇಳ್ತೀವಿ ಅಂದ್ರೆ, ಸರ್ಕಾರದಿಂದ ಇವತ್ತು ಏನು ನೀವು ದುಡ್ಡನ್ನ ತಗೊಂಡು ಸುಮಾರು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಏನು ಅಂಗನವಾಡಿ ಕಟ್ಟಡ, ಸ್ಕೂಲ್ಗಳು ಇವೆಲ್ಲ ಸುಮಾರು ಅರ್ಧ ಕೆಲಸ ಆಗಿ ನಿಂತಿದೆ. ಇವತ್ತು ಅಂಗನವಾಡಿಯಲ್ಲಿ ಮಕ್ಕಳು ಬರೋದೇ ಕಷ್ಟ. ಸುಮಾರು ಈ ಅಂಗನವಾಡಿ ಪರ ನಾನು ಒಂದ 2-3 ಹಳ್ಳಿಲಿ ಹೋರಾಟ ಮಾಡಿದೆ. ಸುಮಾರು 3 ವರ್ಷದಿಂದನೂ ಕೂಡ ಅಂಗನವಾಡಿ ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ಇವತ್ತು ಏನು ಈ ಕೆ ಶೋಭಾ ಅವರು ಸರ್ಕಾರದಿಂದ ದುಡ್ಡನ್ನ ತಗೊಂಡು ನಿಮ್ಮ ಮನೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಯಾಕೆ ಇವತ್ತು ಮಕ್ಕಳಾಗ್ಬೋದು, ನೀವು ಅಂಗನವಾಡಿಗೆ, ಸ್ಕೂಲ್ಗಳಿಗೆ ಇವಕ್ಕೆಲ್ಲ ಯಾಕೆ ನೀವು ದುಡ್ಡನ್ನ ತಗೊಂಡು ಪೋಲ್ ಮಾಡ್ತಾ ಇದ್ದೀರಾ? ಅದನ್ನ ಅಭಿವೃದ್ಧಿ ಮಾಡಿ. ನಿಮ್ಗೆ ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದೆ ಇದ್ರ ಬಗ್ಗೆ ನೀವು ಸರ್ಕಾರದವರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಈ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮಾಡ್ಬೇಕಾಗಂತ ಒಂದು ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಇವತ್ತು ಏನು ಶೋಭಾ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಂದ್ರೆ, ಇವತ್ತೇನು ಸರ್ಕಾರದಿಂದ ನೀವು ದುಡ್ಡನ್ನ ತಗೊಂಡಿದ್ದೀರಾ, ಅದನ್ನ ನಿಮ್ಮ ಮನೆ ಮೇಲೆ ಮನೆ ಕಟ್ಟೋದನ್ನ ನಿಲ್ಸಿ, ಇವತ್ತು ನೀವು ಅಂಗನವಾಡಿ, ಸ್ಕೂಲ್ಗಳಿಗೆ ಇವಕ್ಕೆಲ್ಲ ನೀವು ಅದನ್ನ ಪ್ರಾಧಾನ್ಯತೆ ಕೊಡಿ. ಯಾಕೆಂದ್ರೆ ನೀವು ಒಬ್ಬ ಅಧಿಕಾರಿ ಆದ್ರಿಂದ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಸರ್, ನನ್ನ ಹತ್ರ ಎಲ್ಲಾ ದಾಖಲಾತಿ ಇದೆ, ನಿಮ್ಗೆಲ್ಲಾನು ಕೊಟ್ಟಿದ್ದೀನಿ, ಈಗ್ಲೂ ಕೊಡ್ತೀನಿ. ನನ್ನ ಹತ್ರ ಎಲ್ಲಾ ದಾಖಲಾತಿ ಇದೆ. ದಾಖಲಾತಿ ಇಲ್ಲದೆ ಇವತ್ತು ನಾನು ಮಾತಾಡಕ್ ಆಗಲ್ಲ. ಅದು ದಾಖಲಾತಿ ನಿಮ್ಗೆಲ್ಲರಿಗೂ ಕೊಡ್ತೀನಿ ಸರ್. ಕೆಆರ್ಐಡಿಎಲ್ ಅಲ್ಲಿ ಕಾಮಗಾರಿ, ಇದೇ ಕಚೇರಿಲಿ ಕಾಮಗಾರಿ ಮಾಡ್ತೀನಿ ಅಂತ ಹೇಳಿ ಅವರು ದುಡ್ಡನ್ನ ತಗೊಂಡಿದ್ದಾರೆ. ಯಾವ್ದಕ್ಕೆ? ಎಲೆಕ್ಟ್ರಿಕ್ ಕೆಲ್ಸಕ್ಕೆ, ಆಮೇಲೆ ಫರ್ನಿಚರ್ ಕೆಲ್ಸಕ್ಕೆ, ಪೇಂಟ್ ಮಾಡ್ಸೋದಿಕ್ಕೆ, ಬೋರ್ಡ್ ಮಾಡ್ಸೋದಿಕ್ಕೆ, ಇದೆಲ್ಲದಕ್ಕೂ ಕೂಡ ದುಡ್ಡನ್ನ ತಗೊಂಡಿದ್ದಾರೆ. ಅದ್ರದ್ದು ಇದೆಲ್ಲ ದಾಖಲಾತಿನೂ ಕೂಡ ನಿಮ್ಗೆಲ್ಲ ಕೊಡ್ತಿದ್ದೀನಿ. ಯಾವ್ದು ಕಾಮಗಾರಿ ಮಾಡಿಲ್ಲ. ನೀವೆಲ್ಲ ಒಳಗಡೆ ಹೋಗಿ ನೋಡ್ಬೋದು. ಸಂಬಂಧಪಟ್ಟ ಇಲಾಖೆ ದೂರು ಕೊಟ್ಟಿದ್ದೀರಾ ಸರ್? ಈಗ ಅದನ್ನೇ ನಾನು ಮಾಡ್ತೀನಿ. ಇವಾಗ ಅದು ಸಂಬಂಧಪಟ್ಟ ಅಧಿಕಾರಿಗೆ ದೂರು ಕೊಡ್ತೀನಿ. ಅವರಿಗೆ ಬರ್ತಾರೆ, ಅವ್ರಿಗೂ ಕೂಡ ಇದನ್ನ ಒಂದು ದಾಖಲಾತಿ ಎಲ್ಲಾನು ಕೊಟ್ಟು DC ಅವ್ರಿಗೂ ಕೂಡ ಕೊಡ್ತೀನಿ. ನಾನು ನಾಳೆ DC ಅವ್ರಿಗೆ, ಕಮಿಷನರ್ಗೆ ಎಲ್ಲರಿಗೂ ಕೊಡ್ತೀನಿ. ಇದನ್ನ ಕೂಡ್ಲೆ ಇವತ್ತು ಏನು ಡಬಲಿ ಕೆ ಶೋಭಾ ಅವ್ರನ್ನ ಅಮಾನತ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಅಹೋರಾತ್ರಿ ಸತ್ಯಾಗ್ರಹನು ಕೂರಂತ ಪರಿಸ್ಥಿತಿ ತಂದ್ಕೋಬೇಡಿ. ಆದ್ರಿಂದ ಕೂಡ್ಲೆ ಇವತ್ತು ಡಬಲಿ ಕೆ ಶೋಭಾ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮತ್ತೆ ಶಾಲೆಗಳಲ್ಲಿ ಇವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಮಾಡಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಸುಮಾರು ಹಳ್ಳಿಲಿ ನಾನು ಅಂಗನವಾಡಿಗೆ ನಮ್ಮ ಸ್ವಾಭಿಮಾನಿ ಬಳಗ ಹೋರಾಟ ಮಾಡಿದೀವಿ. ಸುಮಾರು 8-10 ವರ್ಷದಿಂದ ಕಟ್ಟಡನ ಅರ್ಧಕ್ಕೆ ನಿಲ್ಸಿದ್ದಾರೆ. ಅದನ್ನು ನಿಮ್ಗೆ ದಾಖಲಾತಿ ಕೊಡ್ತೀನಿ ಬೇಕಾದ್ರೆ. ಅವೆಲ್ಲನೂ ಕೂಡ ಯಾಕೆ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ? ನೀವು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹರಿಸ್ಬೇಡಿ. ನಿಮ್ ಮನೆ ಮೇಲೆ ಮನೆ ಕಟ್ಕೊಂಡು ಗಮನ ಹರಿಸಿ. ಅದಕ್ಕೆಲ್ಲ ಫಂಡ್ ರಿಲೀಸ್ ಆಗಿದೆ. ಕೇಳಿದ್ರೆ ನಾವೆಲ್ಲ ಬಂದು ಇಲ್ಲಿಲ್ಲ, ನಮ್ಮಲ್ಲಿಲ್ಲ, ನಿರ್ಮಿತಿ ಕೇಂದ್ರಕ್ಕೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತೀರಾ. ಯಾಕೆ?
ಜಿಲ್ಲೆಗಳಲ್ಲಿ ಒಂದು ಶಾಲಾ ಉಸ್ತುವಾರಿ ಸಮಿತಿ SDMC ಅಂತ ಇರ್ತದೆ, ಹಾ. ಅವರೇನು ಪ್ರೆಷರ್ ತರ್ತಾ ಇಲ್ವಾ? ಸರ್ ಅವರು ಪ್ರೆಸರ್ ತತ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಲ್ಲ, ಅವ್ರಿಗೂ ಎಲ್ಲ ಒಳಗಡೆನೆ ಸಮಥಿಂಗ್ ಆಗಿರ್ತದೆ. ಇವತ್ತು ಹೋರಾಟಗಾರರು ಏನಕ್ ಮಾಡ್ತಾ ಇದೀವಿ ಅಂತ ಕೆಲವು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇದು ಎಚ್ಚರಿಕೆ, ಮುಂದೆ ಹೋರಾಟ ಉಗ್ರವಾಗಿರುತ್ತೆ ಸರ್. ಅಂದ್ರೆ ಈಗ ಅವ್ರ ಮೇಲೆ ಅವ್ರನ್ನ ಅಮಾನತ್ ಮಾಡಿ ಅಂತ ಅಮಾನತ್ ಮಾಡ್ಲೇಬೇಕು ಕೂಡ್ಲೆ ಸರ್. ಒಂದು 3 ದಿವಸದಲ್ಲಿ ಅಮಾನತ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಸರ್.